टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮಹಾರಾಷ್ಟ್ರ ಭಾಗದಲ್ಲಿ ಸುರಿತಾ ಇರುವಂತಹ ಮಳೆ ಉತ್ತರ ಕರ್ನಾಟಕದ ನದಿಗಳ ಮಟ್ಟವನ್ನು ಹೆಚ್ಚಿಸಿದೆ. ಅದರಲ್ಲೂ ಬೆಳಗಾವಿ ಜಿಲ್ಲೆಯಲ್ಲಿ ಹಲವೆಡೆ ಪ್ರವಾಹದ ಸ್ಥಿತಿ ನಿರ್ಮಾಣ ಆಗಿದೆ. ನದಿಗಳ ಅಬ್ಬರ, ಬೆಳಗಾವಿಯಲ್ಲಿ 18 ಸೇತುವೆಗಳು ಜಲಾವೃತ. ಕೃಷ್ಣೆ, ಹಿರಣ್ಯಕೇಶಿ ಪ್ರವಾಹ, ದೇಗುಲಗಳಿಗೂ ಜಲದಿಗ್ಬಂಧನ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಸುರಿತಾ ಇರುವ ಮಳೆಯಿಂದ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ನೆರೆ ಆತಂಕ ತಲೆದೂರಿದೆ. ಕೃಷ್ಣ, ವೇದಗಂಗಾ, ದೂದಗಂಗಾ, ಘಟಪ್ರಭಾ, ಮಲಪ್ರಭಾ, ಹಿರಣ್ಯಕೇಶಿ ನದಿ ಅಬ್ಬರಕ್ಕೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಈವರೆಗೂ 18 ಸೇತುವೆಗಳು ಜಲಾವೃತಗೊಂಡಿವೆ. ಕೆಲವೆಡೆ ಅಪಾಯ ಲೆಕ್ಕಿಸದೆ ಸೇತುವೆ ಮೇಲೆ ಜನ ಓಡಾಡ್ತಾ ಇದ್ದಾರೆ. ಹಿರಣ್ಯಕೇಶಿ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದು, ಹುಕ್ಕೇರಿ ತಾಲೂಕಿನ ಬಡಕುಂದ್ರಿ ಗ್ರಾಮದ ಹೊಳಮ್ಮದೇವಿ ದೇಗುಲದ ಕಾಂಪೌಂಡ್ ತನಕ ನೀರು ಬಂದಿದೆ. ದೇಗುಲದ ಅಕ್ಕಪಕ್ಕದ ಕಬ್ಬು, ಭತ್ತದ ಬೆಳೆ ಮುಳುಗಿದೆ. ಕೃಷ್ಣಾ ನದಿ ಒಳಹರಿವಿನ ಪ್ರಮಾಣ 1.25 ಲಕ್ಷ ಕ್ಯೂಸೆಕ್ ಮೀರಿದ್ದು, ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮದಲ್ಲಿ ದತ್ತ ಮಂದಿರಕ್ಕೆ ನದಿ ನೀರು ನುಗ್ಗಿದೆ. ಕೃಷ್ಣಾ ನದಿಯಲ್ಲಿ 1,04,723 ಕ್ಯೂಸೆಕ್ ನೀರು ಹರಿತಾ ಇದೆ. ಈಗಾಗಲೇ ಕಾಳಜಿ ಬಗ್ಗೆ ತಯಾರು ನಡೆಸಿದ್ವಿ. ಬಂದರೆ ಬೋಟುಗಳು 9 ಬೋಟುಗಳಿವೆ, ಹಾಗೂ ದೊಡ್ಡೂರದಲ್ಲಿ 2, ಇಲ್ಲೊಂದು, ಅಂಗಡಿಯಲ್ಲಿ 2, ಈ ರೀತಿ ನಮ್ಮ ಬೋಟುಗಳು ಸಜ್ಜಿವೆ. ಬೆಳಗಾವಿ ತಾಲೂಕಿನ ಎಳ್ಳೂರ ಭಾಗದಲ್ಲಿ ಬಳ್ಳಾರಿ ನಾಲಾ ನೀರು ನುಗ್ಗಿ ಗೆಣಸು, ತರಕಾರಿ ಹಾಳಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಮಳೆ ಅಬ್ಬರ ಜೋರಾಗಿದ್ದು, ಅಳ್ನಾವರ ತಾಲೂಕಿನ ಬಾಲಗೇರಿ ಗ್ರಾಮದಲ್ಲಿ ಹಳ್ಳ ದಾಟೋದಕ್ಕೆ ಜನ ಪರದಾಡ್ತಾ ಇದ್ದಾರೆ. ಧಾರವಾಡ ಜಿಲ್ಲೆಯ ಅಳ್ನಾವರ ತಾಲೂಕಿನ ಬಾಲಗಿರಿ ಅನ್ನೋ ಒಂದು ಗ್ರಾಮ, ಒಂದು ಹಳ್ಳ ನೀವು ಯಾವ ರೀತಿ ಇದೆ ಮತ್ತು ಅದಕ್ಕೆ ಕಟ್ಟಿದ್ದಂತಹ ಸೇತುವೆ ಯಾವ ರೀತಿ ಕೊಚ್ಚಿಕೊಂಡು ಹೋಗಿದೆ, ಅದರ ಪರಿಸ್ಥಿತಿ ಏನಿದೆ ಅನ್ನೋದನ್ನ ತೋರಿಸ್ತೀನಿ ನಾನೀಗ. ಇದು ಕೆಲವು ವರ್ಷಗಳ ಹಿಂದೆ ಕೊಚ್ಚಿಕೊಂಡು ಹೋದಂತಹ ಸೇತುವೆ. ಇದರ ಮೇಲಿಂದನೇ ಜನರು ಬರಬೇಕು. ಈ ಭಾಗದಲ್ಲಿ ಇರುವಂತಹ 100,000 ಎಕರೆ ಕಬ್ಬನ್ನು ಕಟಾವು ಮಾಡಿ ರೈತರು ಇದೇ ರಸ್ತೆಯ ಮೂಲಕ, ಟ್ರ್ಯಾಕ್ಟರ್ ಮೂಲಕ ಕಾರ್ಖಾನೆಗಳಿಗೆ ಒಯ್ತಾ ಇದ್ರು. ಆದರೆ ಇವತ್ತು ಆ ಒಂದು ಸೇತುವೆಯ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅನ್ನೋದನ್ನು ನೀವು ನೋಡ್ತಾ ಇರ್ಬೋದು. ದೇಗುಲಕ್ಕೂ ಜಲದಿಗ್ಬಂಧನ ಬಿದ್ದಿದೆ. ಸೇತುವೆಗಳು ಮಾಯವಾಗಿವೆ, ನದಿಗಳು ಉಕ್ಕಿ ಹರಿತಾ ಇವೆ. ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ ನೆರೆ ಆತಂಕ ಮನೆ ಮಾಡಿದೆ. ಧಾರವಾಡದಿಂದ ನರಸಿಂಹಮೂರ್ತಿ ಪ್ಯಾಟಿ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.